ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಸಿ ಆಲೂಗಡ್ಡೆನ ಬಳಸಿ ಯಾವ ರೀತಿ ಗರಿಗರಿಯಾದಂಥ ಸ್ನ್ಯಾಕ್ಸನ್ನು ಮಾಡೋದು ಅಂತ ನೋಡ್ಕೊಳ್ರಿ. ಫಟಾಫಟ್ ಅಂತೇಳಿ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದಾಗ ಅಥವಾ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಕಟ್ಟಬೇಕು ಅಂದಾಗ ಈ ರೀತಿ ಮಾಡಿ ನೋಡ್ರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೂ ಇದೇನಾದರೂ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ರಿ. ಇಲ್ಲಿ ನಾನು ಮೀಡಿಯಮ್ ಸೈಜಿನ ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೀವು ಸ್ನ್ಯಾಕ್ಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಆಲೂಗಡ್ಡೆನ ಹೆಚ್ಚು ಕಡಿಮೆ ನೀವು ತೊಗೋಬೋದು. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಈ ರೀತಿ ಗ್ರೇಟ್ ಮಾಡಿ ತೊಗೊಳ್ರಿ. ಆಲೂಗಡ್ಡೆನ ವಾಶ್ ಮಾಡಿ ಈಗ ನಾನಿಲ್ಲಿ ಗ್ರೇಟರಿಂದ ನೀಟಾಗಿ ಗ್ರೇಟ್ ಮಾಡ್ತೀನಿ. ಅಂದರೆ ಇದ್ರ ಲೇಯರ್ಸ್ ಎಲ್ಲ ತಗೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಚೀಸ್ ಗ್ರೇಟರ್ ಇದ್ದರೆ ಅದರಿಂದನೂ ನೀವು ಗ್ರೇಟ್ ಮಾಡ್ಬೋದು. ಈ ರೀತಿ ಕೊಬ್ಬರಿ ತುರಿಯೋದಿರುತ್ತಲ್ವ, ಅದರಲ್ಲಿ ಮಾಡಿದ್ರೆ ಇನ್ನೂ ಫಟಾಫಟ್ ಅಂತೇಳಿ ಬೇಗನೆ ಆಗುತ್ತೆ. ನಾನಿಲ್ಲಿ ಚಿಕ್ಕದಾದಂಥ ಲೇಯರ್ಸನ್ನು ಗ್ರೇಟ್ ಮಾಡಿ ತಗೋತಾ ಇದ್ದೀನಿ. ಪೂರ್ತಿಯಾದಂಥ ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆನ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ, ಇಷ್ಟು ಲೇಯರ್ಸ್ ಇಲ್ಲಿ ಬಂದಿದೆ. ಈಗ ಇದನ್ನು ನೀರಾಗಿ ಹಾಕಿ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿರಿ. ಇದರಲ್ಲಿ ಸ್ಟಾರ್ಚ್ ಇರುತ್ತೆ, ಇದು ಕಪ್ಪಾಗಿಬಿಡುತ್ತೆ. ಒಂದೆರಡು ನಿಮಿಷ ನಾವು ಇಟ್ಟ ತಕ್ಷಣ. ಹಾಗೆ ಕಪ್ಪಾಗಬಾರ್ದು ಅಂದರೆ ಈ ರೀತಿ ನೀರಲ್ಲಿ ಹಾಕಿ ಒಂದೆರಡು ಮೂರು ಸರಿ ಇದನ್ನು ವಾಶ್ ಮಾಡಿದ್ರೆ ನೋಡಿರಿ ಆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹಾರ್ಡ್ ಆಗುತ್ತೆ ಲೇಯರ್ಸ್. ಈ ಥರ ತಣ್ಣೀರಲ್ಲಿ ಹಾಕಿ ತೊಳೆಯೋದ್ರಿಂದ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ. ಮಾಡ್ಕೊಂಡು ತಿನ್ಬೇಕಾದ್ರೆ ಒಳ್ಳೆಯ ರುಚಿನೂ ಕೂಡ ಇರುತ್ತೆ ನೋಡಿರಿ. ಈಗ ಇದನ್ನು ನೀರಿನ ಅಂಶ ಏನೂ ಇರಲಾರ್ದ ರೀತಿ ಈ ರೀತಿ ಪೂರ್ತಿಯಾಗಿ ಡ್ರೈ ಮಾಡಿ ತಗೊಳ್ರಿ. ಹಿಂಡಿ ತಗೊಳ್ರಿ, ಇಲ್ಲ ಕಾಟನ್ ಬಟ್ಟೆನಲ್ಲಿ ಹಾಕಿ ನೀವು ಸ್ಕ್ವೀಸ್ ಮಾಡಿ ತೊಗೊಂಡ್ರೆ ಸ್ವಲ್ಪ ಕೂಡ ನೀರಿನ ಅಂಶ ಇರೋದಿಲ್ಲ. ಈಗ ನೆಕ್ಸ್ಟ್ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ನಾನು ಇಲ್ಲೊಂದು ಹಿಟ್ಟನ್ನು ಪ್ರಿಪೇರ್ ಮಾಡಿ ತೊಗೋತೀನಿ ನೋಡಿರಿ. ನೀವು ಬೇಕಾದರೆ ಚಪಾತಿ ಹಿಟ್ಟು ಏನಾದರೂ ಮಿಕ್ಕಿದ್ರೆ ಅದರಲ್ಲೂ ಸಹಿತ ನೀವು ಇದನ್ನು ಮಾಡ್ಬೋದು ನೋಡಿರಿ. ತುಂಬ ಈಸಿ ಆಗುತ್ತೆ ಅದು ಕೂಡ. ಈಗ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಗೋಧಿ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಟೇಸ್ಟಿಗಷ್ಟೇ ಒಂದು ಚಿಟಿಕೆ ಹಾಕ್ರಿ. ಮತ್ತು 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಬಿಸಿ ಎಣ್ಣೆ ಎಲ್ಲ, ಕಾದಿದಂಥ ಎಣ್ಣೆ ಎಲ್ಲ, ತಣ್ಣಗಿರುವಂಥ ಎಣ್ಣೆನ ಹಾಕಿ ಈ ಎಣ್ಣೆನ ಸರಿಯಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿರಿ. ಏಕೆಂದರೆ ಸ್ನ್ಯಾಕ್ಸು ಗರಿಗರಿಯಾಗಿ ಬರುತ್ತೆ. ನೀವು ಈ ಥರ ಹಿಟ್ಟಿನ ಜೊತೆ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಇದನ್ನು ನೀರು ಹಾಕಿ ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು ಹಿಟ್ಟನ್ನು. ನೋಡಿರಿ, ಗಟ್ಟಿಯಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಶೇಪ್ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ನೋಡಿರಿ, ನೀರು ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಇದನ್ನು ಗಟ್ಟಿಯಾಗಿಯೇ ನಾದ್ಕೋಬೇಕು. ಸಡನ್ನಾಗಿ ನೀರು ಹಾಕಿ ನಾದಕ್ಕೆ ಹೋಗಬೇಡ್ರಿ. ಸ್ವಲ್ಪ ನೀರು ಹಾಕ್ತಾ ನಾದ್ಕೊಳ್ರಿ. ಈಗ ಇದನ್ನು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಇಲ್ಲಿ ನೋಡಿರಿ, ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಾನು. ಮತ್ತೆ ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸಿಂಪಲ್ ಆದಂಥ ಒಗ್ಗರಣೆ ಮಾಡೋಣ. ಈಗ ಎಣ್ಣೆ ಬಿಸಿ ಆದ ತಕ್ಷಣ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಕ್ರಿ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಕರಿಬೇವು ಸೊಪ್ಪಿಂದ. ಈಗ ನಾನು ಇದಕ್ಕೆ ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ಲೇಯರ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಳ್ಳೆ ಒಂದು ಅರೋಮ ಬರುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಲೋ ಫ್ಲೇಮಿಟ್ಟು ಫ್ರೈ ಮಾಡಿರಿ. ಜಾಸ್ತಿ ಹೈ ಫ್ಲೇಮಿಟ್ಟು ಫ್ರೈ ಮಾಡಿದ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ತುಂಬ ಎಣ್ಣೆ ಹಾಕಬಾರ್ದು, ಇದನ್ನು ಸ್ವಲ್ಪನೇ ಎಣ್ಣೆ ಹಾಕಿ ಫ್ರೈ ಮಾಡಿಕೊಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕಿರಿ. ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಡ್ರಿ. ಆಮೇಲೆ ನೋಡಿ, ಇಲ್ಲಿ ಖಾರಕ್ಕೆ ಬೇಕಾದಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಮಾಡಿಕೊಡೋದಿದ್ರೆ ಸ್ವಲ್ಪ ಖಾರ ನೋಡಿ ಹಾಕ್ರಿ. ನಿಮಗೆ ಸ್ಪೈಸಿನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. 1 ಸ್ಪೂನಷ್ಟು ಸ್ವಲ್ಪ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿರಿ. ಇಷ್ಟೇ ಸಿಂಪಲ್ ಆದಂಥ ಮಸಾಲೆನಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಚಾಟ್ ಮಸಾಲ ಹಾಕ್ಬೋದು ಅಥವಾ ಚಿಕನ್ ಮಸಾಲ ಆದರೂ ಹಾಕ್ಬೋದು. ಯಾವುದಾದ್ರೂ ನಿಮ್ಮ ಹತ್ರ ಅವೈಲೇಬಲ್ ಮಸಾಲೆಗಳು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ, ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಯಾವಾಗಲೂ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮನೇಲಿ, ಅಥವಾ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇನಾದರೂ ಹಾಕ್ಬೋದು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿರ್ತೀವಿ ನೋಡಿ. ಇನ್ಸ್ಟೆಂಟಾಗಿ ಈ ರೀತಿ ಅಡುಗೆಗಳಿಗೆ ನಾವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಇದ್ರ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಡ್ರಿ. ನೋಡಿರಿ, ಈ ರೀತಿ ಫ್ರೈ ಮಾಡಿದ್ಮೇಲೆ ಇದನ್ನ ಇವಾಗ ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಕಿ ಬಿಡೋಣ. ಇಲ್ಲಿ ಮತ್ತೆ ಒಂದು ಬೌಲನ್ನು ತಗೊಳ್ರಿ. ಈಗ ಒಂದು ಸ್ಲರಿ ರೆಡಿ ಮಾಡೋಣ. ಇದಕ್ಕೆ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ.
ಆಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿರಿ. ಸ್ಲರಿಗೆ ಉಪ್ಪೆಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಒಂದು ಚಿಟಿಕೆ ಹಾಕಿರಿ ಅಷ್ಟೇ, ಸಪ್ಪೆ ಸಪ್ಪೆ ಹತ್ತಬಾರ್ದು ಅಂಥೇಳಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿದಂತಹ ಈ ರೀತಿ ಲೇಯರ್ಸ್ ಆಗಿ ಕಟ್ ಮಾಡಿದಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಫ್ರೈ ಮಾಡಿದ ಮೇಲೆ ತಿನ್ನೋದಕ್ಕೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೋಡಿರಿ. ಹಾಕಿರಿ ಈ ಥರ ಕಟ್ ಮಾಡಿ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಚಿಲ್ಲಿ ಫ್ಲೇಕ್ಸ್ ಹಾಕಿದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಯಾವುದೇ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ರಿ, ಇಲ್ಲ ಕಪ್ಪು ಎಳ್ಳಿದ್ರೆ ಕಪ್ಪು ಎಳ್ಳು ಹಾಕ್ರಿ, ಯಾವುದಾದ್ರೂ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಕ್ರಂಚಿನೆಸ್ ಕೊಡುತ್ತೆ, ಅದು ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಹಾಕಿದರೆ. ಈಗ ಇದನ್ನು ಗಂಟು ಇಲ್ದಿರೋ ರೀತಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ರಿ. ಸ್ವಲ್ಪ ಇದನ್ನು ತುಂಬ ಗಟ್ಟಿಯಾಗೂ ಬೇಡ, ತುಂಬ ನೀರಾಗೂ ಬೇಡ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು. ಮತ್ತು ಒಂದು ಚಿಟಿಕೆಯಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಮೈದಾ ಹಿಟ್ಟು ಬಳಸಿರೋದ್ರಿಂದ ಸ್ವಲ್ಪ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಯಾವುದೇ ರೀತಿ ಲಂಗ್ಸ್ಗಳು ಇಲ್ಲದೇ ಇರೋ ರೀತಿ ಇದನ್ನು ಕಲಿಸ್ಕೊಳ್ರಿ. ಈಗ ನೋಡಿರಿ, ಫಸ್ಟೇ ನಾವು ನೆನೆಗೆ ಇಟ್ಟಿದ್ವೋ ಆ ಚಪಾತಿ ಹಿಟ್ಟನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ಸ್ವಲ್ಪ ಇದನ್ನು ನೆನೆದ ಮೇಲೆ ಒಂದು ಸ್ವಲ್ಪ ಈ ಥರ ಕೈಯಿಂದ ಮಿದ್ದಿಂದ ಇಡೀದಾದಂಥ ಒಂದು ಉಳ್ಳಿ ಮಾಡಿಕೊಂಡು ನಾನಿಲ್ಲಿ ದೊಡ್ಡದಾದಂಥ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹರಿದು ಆ ಥರನಾದರೂ ಮಾಡ್ಕೋಬೋದು. ಈ ಥರ ಒಂದೇ ಚಪಾತಿ ಲಟ್ಟಿಸಿ ಮಾಡೋದ್ರಿಂದ ಬೇಗ ಆಗುತ್ತೆ ನೋಡಿರಿ, ಫಟಾಫಟ್ ಅಂತೇಳಿ ನಾವು ಮಾಡ್ಕೋಬೋದು. ದಪ್ಪ ತೆಳ್ಳಗೆ ಲಟ್ಸೋಕ್ಕೆ ಹೋಗ್ಬೇಡ್ರಿ, ಈಕ್ವಲ್ ಆಗಿ ಚಪಾತಿನ ಲಟ್ಟಿಸ್ಕೊಳ್ರಿ. ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ, ಚೆನ್ನಾಗಿರುತ್ತೆ. ಪೂರ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಕಟ್ಟಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ. ಈ ರೀತಿ ದೊಡ್ಡದಾಗಿರುವಂಥ ಚಪಾತಿ ಮಾಡಿಕೊಂಡ್ಮೇಲೆ ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತೀನಿ ನೋಡಿರಿ. ಇಷ್ಟ ಇದ್ದರೆ ಸಾಕು, ಕರೆಕ್ಟಾಗಿ ಬರ್ತದೆ. ಈಗ ಇದನ್ನು ಒಂದು ಬಾಕ್ಸ್ ಮುಚ್ಚಳ ತೊಗೊಂಡು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಅಥವಾ ಕಟರ್ ಇದ್ದರೆ ಅದರಿಂದನೂ ನೀವು ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ನೋಡಿರಿ, ಒಂದೇ ಹಿಟ್ಟಿಗೆ ಎಲ್ಲ ಸ್ನ್ಯಾಕ್ಸ್ಗಳು ರೆಡಿ ಆಗಿಬಿಡ್ತಾವೆ. ಬೇಗನೆ ಪ್ರಿಪೇರ್ ಮಾಡ್ಬೋದು ನೋಡಿ. ಮಕ್ಳಿಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ, ಈ ಥರ ಮಾಡಿಕೊಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ಇದನ್ನು ಈ ರೀತಿ ತಗೊಂಬಿಡ್ರಿ. ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಇನ್ನೂ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ಆ ಥರನಾದರೂ ಮಾಡ್ಕೋಬೋದು ನೋಡಿರಿ. ಇಲ್ಲಿ ಎಲ್ಲದನ್ನು ನಾನು ಕಟ್ ಮಾಡಿ ತೊಗೊಂಬಂದಿದ್ದೀನಿ. ಫಸ್ಟಿಗೆ ನಾವು ಮಸಾಲ ಪ್ರಿಪೇರ್ ಮಾಡಿದ್ವಲ್ಲ, ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಅದನ್ನು ಇದರೊಳಗೆ ಫಿಲ್ ಮಾಡೋಣ. ಜಾಸ್ತಿ ಮಸಾಲ ಬೇಕು ಅನ್ನೋರು ಜಾಸ್ತಿ ಮಸಾಲ ಫಿಲ್ ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನು ಇಡ್ತಾ ಇದ್ದೀನಿ. ಜಾಸ್ತಿ ಫಿಲ್ ಮಾಡಿದ್ರೆ ಸ್ವಲ್ಪ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಫ್ರೈ ಮಾಡಬೇಕಾದ್ರೆ. ಆ ರೀತಿ ಬರಬಾರ್ದು ಅಂದರೆ ನೋಡಿರಿ, ಸ್ವಲ್ಪನೇ ನೀವು ಇದನ್ನು ಫಿಲ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿರಿ. ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿರಿ, ತುಂಬ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಜಸ್ಟ್ ಫೋಲ್ಡ್ ಮಾಡಿದರೆ ಸಾಕು ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಜಬರ್ದಸ್ತಾಗಿರುತ್ತೆ. ಯಾವ ಸಮೋಸ ಕಚೋರಿಗೂ ಬೇಡ ಅನಿಸುತ್ತೆ ನೋಡಿರಿ, ಅಷ್ಟು ತುಂಬ ರುಚಿ ಇರುವಂಥ ಈ ಸ್ನ್ಯಾಕ್ಸನ್ನು ಒಂದ್ಸರಿ ನಿಮ್ಮ ಮಕ್ಳಿಗೆ ಮಾಡಿಕೊಡ್ರಿ. ನೀವು ಮಾಡ್ಕೊತೀವಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಪೋರ್ಟಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ, ಫಸ್ಟ್ ನಾವೆಲ್ಲ ಈಗ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಫಸ್ಟ್ ಪ್ರಿಪೇರ್ ಮಾಡಿದಂಥ ಸ್ಲರಿ ಕೂಡ ರೆಡಿ ಇದೆ. ಇದನ್ನು ಇದರೊಳಗೆ ಡಿಪ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಫಸ್ಟೇ ನೀವು ಎಣ್ಣೆನ ಬಿಸಿ ಮಾಡಿ ಇಟ್ಕೊಳ್ರಿ. ಜಾಸ್ತಿ ಹೊತ್ತು ಇದರಲ್ಲಿ ಡಿಪ್ ಮಾಡಿ ನೆನೆಯೋಕ್ಕೆ ಬಿಡಬಾರ್ದು. ಈಗ ಇಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಇದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ರಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಪೂರ್ತಿಯಾಗಿ ಡೀಪ್ ಫ್ರೈ ಮಾಡ್ತಾಯಿಲ್ಲ. ಶಾಲೋ ಫ್ರೈ ಮಾಡಿದ್ರೆ ಕಡಿಮೆ ಎಣ್ಣೆಯಲ್ಲೇ ಜಾಸ್ತಿ ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ನೋಡಿರಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಸ್ಲರಿನಲ್ಲಿ ಡಿಪ್ ಮಾಡಿ ಒಂದೊಂದೇ ಫ್ರೈ ಮಾಡ್ತಾ ಹೋಗ್ರಿ, ಟೇಸ್ಟಿಯಾಗಿ ಬರುತ್ತೆ. ಈ ಥರ ಸ್ಲರಿನಲ್ಲಿ ಡಿಪ್ ಮಾಡೋದ್ರಿಂದ ನಾವು ಫಿಲ್ ಮಾಡಿದಂಥ ಮಸಾಲ ಹೊರಗೆ ಬರೋದಿಲ್ಲ. ಆಮೇಲೆ ಚೆನ್ನಾಗಿ ಟೇಸ್ಟ್ ಕ್ರಂಚಿನೆಸ್ ಕೊಡುತ್ತೆ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋಂಗಿಲ್ಲ, ತುಂಬ ಗರಿಗರಿಯಾಗಿ ಬರ್ತಾವೆ ಸ್ನ್ಯಾಕ್ಸು. ನೀವು ಬೇಡ ಸ್ಲರಿನಲ್ಲಿ ಡಿಪ್ ಮಾಡೋದು ಬೇಡ ಅನ್ನೋರು ಡೈರೆಕ್ಟಾಗಿಯೇ ನೀವು ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿರಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ರೀತಿಯ ಅಡುಗೆಗಳು ಸಿಗುತ್ತೆ. ಅಂದರೆ ಬರೀ ಆಲೂ ಸ್ನ್ಯಾಕ್ಸ್ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಲಂಚ್ ಬಾಕ್ಸ್ ರೆಸಿಪಿಗಳಾಗಿರ್ಬೋದು, ರೈಸ್ ರೆಸಿಪಿಗಳಾಗಿರ್ಬೋದು, ರೊಟ್ಟಿ ರೆಸಿಪಿಗಳಾಗಿರ್ಬೋದು, ಎಲ್ಲ ರೀತಿಯ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು
ನೋಡಿರಿ. ಈಗ ನೋಡಿರಿ ಒಂದು ಸೈಡ್ ಫ್ರೈ ಆಗಿದಾವ. ಈಗ ಇದನ್ನು ತಿರುಗಿಸಿ ಹಾಕಿ ಎರಡೂ ಕಡೆ ಇದೇ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಆವಾಗ ಒಳಗಡೆಯಿಂದನೂ ತುಂಬ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಚೆನ್ನಾಗಿ ಫ್ರೈ ಆಗಿದಾವೆ ಅಂಥೇಳಿ. ನೋಡಿ, ತಿರುಗಿಸಿ ಹಾಕಿ ಎರಡು ಕಡೆ ಖಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಆವಾಗ ಬೇಗನೆ ಅಂದರೆ ಹಸಿ ಬಿಸಿ ಇರೋದಿಲ್ಲ, ಮೇಲಿಂದ ಫ್ರೈ ಆಗಿ ಒಳಗಡೆ ಹಸಿ ಬಿಸಿ ಇರೋದಿಲ್ಲ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಈ ಥರ ತಿರುಗಿಸಿ ಹಾಕ್ತಾ ಫ್ರೈ ಮಾಡ್ಕೊಳ್ರಿ. ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರ್ತೈತೆ ನೋಡಿರಿ. ಈಗ ಇದು ಸರಿಯಾಗಿ ಫ್ರೈ ಆಗಿದಾವೆ. ಈಗ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ಪೂರ್ತಿಯಾಗಿ ಫ್ರೈ ಆದಮೇಲೆ ನೋಡಿರಿ, ಇವು ಎಣ್ಣೆಯಿಂದ ಚೆನ್ನಾಗಿ ಫ್ರೈ ಆಗಿದಾವೆ ಅಂಥೇಳಿ ಹೇಗೆ ಗೊತ್ತಾಗುತ್ತೆ ಅಂದರೆ, ಎಣ್ಣೆಯಲ್ಲಿ ನೊರೆ ಏನು ಬರ್ತಾ ಇರುತ್ತೆ ನೋಡಿರಿ ಫ್ರೈ ಆಗಬೇಕಾದ್ರೆ, ಅದು ಬರೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದಾವೆ ಅಂತ ಅರ್ಥ. ಈಗ ಇದನ್ನು ಸರಿಯಾಗಿ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ತೆಗೀರಿ. ನೋಡಿರಿ, 1 ಕಪ್ ಗೋಧಿ ಹಿಟ್ಟಿನಲ್ಲಿ ಒಂದು ಆಲೂಗಡ್ಡೆನಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ನಾನಿಲ್ಲಿ ಸೆಕೆಂಡ್ ಟ್ರಿಪ್ ಕೂಡ ಹಾಕ್ತಾಯಿದ್ದೀನಿ. ಹೀಗೇ ಎಲ್ಲ ಸ್ನ್ಯಾಕ್ಸನ್ನು ಒಂದೊಂದಾಗಿನ ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕಿ. ನಾವು ಅರಿಶಿನ ಹಾಕಿರೋದ್ರಿಂದ ನೋಡಿರಿ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವು ಕೂಡ ಸರಿಯಾಗಿ ಫ್ರೈ ಆಗಿದಾವೆ. ಸೆಕೆಂಡ್ ಟ್ರಿಪ್ ಕೂಡ ನಾನಿಲ್ಲಿ ತೆಗಿತಾ ಇದ್ದೀನಿ. ಇವನು ಸಹಿತ ಇದೇ ರೀತಿ ಎಣ್ಣೆ ಬಸ್ತು ನೀಟಾಗಿ ತೆಗಿರಿ. ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಬಂದಿದ್ದಾವೆ ಅಂಥೇಳಿ. ನೋಡಿ, ಖಂಡಿತ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ತುಂಬ ಚೆನ್ನಾಗಿದೆ, ಒಳಗಡೆಯಿಂದ ಸಾಫ್ಟ್ ಆಗಿದೆ. ನಾವು ತುಂಬ ಮಸಾಲೆಗಳು ಹಾಕಿಲ್ಲ, ಮೈಲ್ಡ್ ಮಸಾಲೆ ಇರೋದ್ರಿಂದ ಒಳ್ಳೆ ಒಂದು ಬಾಯಿ ರುಚಿ ಕೊಡುತ್ತೆ ನೋಡಿರಿ. ಹಾಗಾದರೆ ಇವತ್ತೇ ಮಾಡ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.